ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮೊನ್ನೆ ಎಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ವ. ನಾನು ಎಲ್ಲಿಗೂ ಹೋಗಿರಲಿಲ್ಲ. ಸನಿ ಫೋಟೋಶೂಟ್ ಮಾಡಿಸೋದಿತ್ತು, ಹಂಗಾಗಿ ನಾವು ಹೊರಗಡೆ ಹೋಗಿದ್ವಿ. ಅದನ್ನೇ ಒಂದು ಸ್ವಲ್ಪ ಬರ್ಡೇ ಮುಗಿಯೋ ತನಕ ಸರ್ಪ್ರೈಸ್ ಆಗಿಡೋಣ ಅಂತ ಹೇಳಿರಲಿಲ್ಲ. ನೋಡಿ, ಸನಿ ಫೋಟೋಶೂಟ್ ಮಾಡೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತೇಳಿ ನಾನು ವಿಡಿಯೋಸ್ನ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಿದ್ದೀನಿ. ಸನಿ ಫೋಟೋಶೂಟ್ ಮಾಡಿಸುವಾಗ ತುಂಬ ಕಿತಾಪತಿ ಮಾಡ್ತಿದ್ದ, ಹಾಗೆ ಹೆಂಗೋ ಮಾಡಿ ಒಂದಿಷ್ಟು ಕ್ಲಿಪ್ಸ್ನ ತೆಕ್ಕೊಂಡಿದ್ದೀವಿ. ಅವನಿವಾಗ ದೊಡ್ಡವನಾಗಿದ್ದಾನಲ್ಲ, ಮಾತೆ ಕೇಳಲ್ಲ, ಕುಂತ್ಕೋದಲ್ಲಿ ಕೂತ್ಕೊಳ್ಳಲ್ಲ. ಫೋಟೋಗ್ರಾಫರ್ ಅಣ್ಣ ಎಷ್ಟು ಟ್ರೈ ಮಾಡ್ತಿದ್ರು ಅವ್ನು ನಿಂತ್ಕೊಳ್ಳೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಕಿತಾಪತಿ ಮಾಡ್ತಿದ್ದ. ಅಂದ್ರೂ ಚೆನ್ನಾಗಿ ತೆಕ್ಕೊಟ್ರು ಫೋಟೋಸ್ನ. ಈ ಪ್ಲೇಸ್ ಬಂದ್ಬಿಟ್ಟು ನಮ್ಮೂರ ಹತ್ರನೇ ಇರೋದು, ಗಾರ್ಡನಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ತೆಗೆಸಿದ್ದು, ಗ್ರ್ಯಾಂಡ್ ಏನಿಲ್ಲ. ಇರಲಿ 2 ಇಯರ್ಸ್ ಬೇಬಿ ಫೋಟೋಸ್ ಇರಲಿ ಅನ್ನೋ ರೀಸನ್ಗೆ ತೆಗೆಸಿರೋದು, ಮೆಮೊರಿಬಲ್ ಇರುತ್ತೆ ಅಂತೇಳಿ. ನೋಡಿ ಎಷ್ಟು ಕಿತಾಪತಿ ಮಾಡ್ತಿದ್ದ ಅವನು. ಹಾಗೆ ಬರ್ಡೇ ಕೂಡ ಎಲ್ಲ ಚೆನ್ನಾಗೇ ಆಯಿತು. ಖಂಡಿತವಾಗಿ ಬರ್ಡೇ ವ್ಲಾಗ್ ಕೂಡ ನಾನು ಹಾಕ್ತೀನಿ ಮುಂದಿನ ದಿನಗಳಲ್ಲಿ, ಒಂದೊಂದಾಗಿ ಎಡಿಟ್ ಮಾಡಿ ಹಾಕ್ತೀನಿ. ಅದು ಕೂಡ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಫ್ಯಾಮ್ಲಿ ಮೆಂಬರ್ಸರೆಲ್ಲನೂ ಬರ್ಡೇನ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಫ್ಯಾಮ್ಲಿ ಮಾತ್ರ ನಾವಿರೋದು, ಬೇರೆ ಯಾರೂ ಇರಲಿಲ್ಲ, ಕರೆದಿರಲಿಲ್ಲ. ಸೆಕೆಂಡ್ ಬರ್ಡೇ ಅಲ್ವಾ, ಹಾಗಾಗಿ ನಾವೇ ಮಾಡ್ಕೊಂಡಿರೋದು. ಬಟ್ ಸಿಂಪಲ್ ಆದ್ರೂ ನೀಟಾಗಿ ಚೆನ್ನಾಗಿ ಆಯಿತು ಬರ್ಡೇ. ಅದನ್ನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇನ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾಯ್ತು ಗೊತ್ತಾ, ಗಾರ್ಡನಲ್ಲಿ ತುಂಬಾ ಸೊಳ್ಳೆ ಇದ್ವು. ಅದು ನಮಗೂ ಗೊತ್ತಿರಲಿಲ್ಲ. ಅವ್ನ ಪಾಪ ತುಂಬಾ ಇಚ್ಚಿಂಗ್ ಕೊಡ್ತಿತ್ತು ಅಂದ್ಕೊತೀನಿ, ತುರಿಸ್ಕೊತಿದ್ದ ತುಂಬಾ. ಬಟ್ ನಾವು ಬೇಗನೆ ಆ ಪ್ಲೇಸಿಂದ ಹೊರಟ್ವಿ, ಸುಮ್ಮನೆ ಇನ್ಫೆಕ್ಷನ್ ಎಲ್ಲ ಆಗಬಾರ್ದಲ್ಲ ಪಾಪುಗಂತ. ಇನ್ನು ಮಿಕ್ಕಿದ ಫೋಟೋಸ್ ಎಲ್ಲ ಪಬ್ಲಿಕ್ ಇಲ್ಲ, ರೋಡಲ್ಲೆಲ್ಲ ತೆಗೆಸ್ಕೊಂಡ್ವಿ ಆ ಕಡೆ. ಹಾಗಾಗಿ ನೋಡಿ, ಅವನು ಪಾಪ ತುಂಬ ಕಷ್ಟಪಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಅಲ್ಲಿ ಸುಮ್ಮನೆ ಬೇಡ ಇಲ್ಲಿ ಅಂದ್ಬಿಟ್ಟು ನಾವು ಬೇರೆ ಕಡೆ ಹೋಗಿ ಫೋಟೋ ತೆಗೆಸ್ಕೊಂಡ್ವಿ. ಬೇರೆ ಕಡೆ ಅನ್ನೋದೇನಿಲ್ಲ, ಸ್ವಲ್ಪ ಮುಂದೆ ಹೋದರೆ ಸೊಳ್ಳೆ ಕಮ್ಮಿ ಇದ್ವಲ್ವ, ಅಲ್ಲಿ ಹೋಗಿ ಫೋಟೋಸ್ ತೆಕ್ಕೊಂಡ್ವಿ. ಯಾಕಂದರೆ ಪಾಪುಗೆ ತೊಂದರೆ ಆಗಬಾರ್ದಂತ. ಕೈಯೆಲ್ಲ ರೆಡ್ ಆಗ್ತಾ ಅನಿಸ್ತಿತ್ತು. ಹೋಗಿ ಒಂದು 10 ಮಿನಿಟ್ಸಿಗೆಲ್ಲ ಸೊಳ್ಳೆ ಕಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ವಲ್ವ, ಅವನು ಅದಕ್ಕೆ ಸುಮ್ಮನೆ ರಿಸ್ಕ್ ಎಲ್ಲ ಬೇಡ ಅಂತ ಬೇರೆ ಕಡೆ ಕೂಡ ಹೋಗಿ ನಾವು ಫೋಟೋ ತೆಗೆದ್ವಿ. ನೋಡಿ, ಅವನು ಫೋಟೋ ತೆಗ್ಸೋಕ್ಕೆ ರೆಡಿ ಇಲ್ಲ, ಕಿತಾಪತಿ ಮಾಡ್ತಿದ್ದಾನೆ. ಡ್ರೆಸ್ ಇನ್ನೂ ಮಿಕ್ಕಿದ್ವಿ, ಇನ್ನೂ 3 ಜೊತೆ ಎಲ್ಲ ಬಟ್ಟೆ ಇದ್ವು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವನು ಸಪೋರ್ಟ್ ಮಾಡಲಿಲ್ಲ. ಹಂಗಾಗಿ ಒಂದಿಷ್ಟೇ ಸ್ವಲ್ಪ ಆದರೂ ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಅಂತೇಳಿ ತೆಗೆಸ್ಕೊಂಡು ಬಂದ್ವಿ ಕೊನೆಗೂ. ಅವನು ಈ ಡ್ರೆಸ್ಸಲ್ಲಿ ಇವಾಗ ಕಾಣಿಸ್ತಿದೆಯಲ್ಲ, ಆ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಅವು ಗೊಂಬೆಗಳು ಶೇಕ್ ಆಗಬಾರ್ದಂತ ಆ ರೀತಿ ನಡ್ಕೊತ ಹೋಗ್ತಿದ್ದ ಅವನು. ನೋಡೋದಕ್ಕೆ ಖುಷಿ ಆಗ್ತಿತ್ತು. ನೋಡಿ, ಅವನು ತುಂಬಾ ಕ್ಯೂಟಾಗಿ ಆ್ಯಕ್ಟ್ ಮಾಡ್ಕೊಂಡು, ಅಂದರೆ ಗೊಂಬೆಗಳು ಟಚ್ ಆದರೆ ಬೀಳ್ತಾವನ್ನೋ ರೀಸನ್ಗೆ ಹೀಗೆ ಮೆಲ್ಲಕ್ಕೆ ಹೋಗ್ತಿದ್ದ. ಹಾಗೆ ಕಿತಾಪತಿ ಮಾಡ್ಕೊತ ಹೆಂಗೋ ಅವನಿಗೋಸ್ಕರ ಬಿದ್ದು ಒದ್ದಾಡಿ, ನೋಡಿ ಈ ಥರ ಎಲ್ಲ ಎಕ್ಸಸೈಸ್ ಎಲ್ಲ ಮಾಡಿ ಫೋಟೋಸ್ ತೆಕ್ಕೊಂಡು ಬಂದ್ವಿ. ಕೊನೆಗೂ ಚೆನ್ನಾಗಿ ಬಂದವು. ಮಕ್ಕಳು ಅಲ್ವಾ, ನಿದ್ದೆ ಬಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಈ ಥರ ಎಲ್ಲ ಇರಿಟೇಷನ್ ಅವ್ರಿಗೆ ಇಷ್ಟ ಆಗಲ್ಲ. ನಮಗೊಂದು ಪೇರೆಂಟ್ಸಿಗೆ ಆಸೆ ಇರುತ್ತಲ್ವಾ, ಫೋಟೋಸ್ ಇರಬೇಕು. ಅವನು ಒಂದು ಫಸ್ಟ್ ಇಯರ್ಗೆ, ಸೆಕೆಂಡ್ ಇಯರ್ಗೆ, ಥರ್ಡ್ ಇಯರ್ಗೆ ಅಂತೇಳಿ ಅವ್ನ ಗ್ರೋತ್ ನಮಗೂ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಮೆಮೊರಿಬಲ್ ಆಗಿ ಉಳಿಲಿ ಅನ್ನೋ ರೀಸನ್ಗೆ ಸ್ವಲ್ಪ ಸಿಂಪಲ್ಲಾಗಿ ತೆಗೆಸ್ಕೊಂಡ್ವಿ. ಏನೂ ಮಾಡೋಕ್ಕಾಗಲ್ಲ, ಅಳ್ತವೆ. ಹಾಗೆ ಕಿತಾಪತಿ ಮಾಡ್ತಿದ್ದ. ನೋಡಿ, ಎಕ್ಸಸೈಸ್ ಎಲ್ಲ ಮಾಡಿಸಿ ಬಿದ್ದು ಒದ್ದಾಡಿ ಎಲ್ಲ ಫೋಟೋ ತೆಗಿತಿದ್ವಿ. ಅವನಿಗೆ ಸ್ವಲ್ಪ ಮೂಡೆಲ್ಲ ಕನ್ವರ್ಟ್ ಆಗಲಿ ಅನ್ನೋ ರೀಸನ್ಗೆ. ಈ ವಿಡಿಯೋ ನೋಡಿ ನೀವು ತುಂಬಾ ಎಂಜಾಯ್ ಮಾಡಿರ್ತೀರಿ ಅಂದ್ಕೊಂಡಿದ್ದೀನಿ. ನನಗೆ ಪ್ಲೀಸ್ ಹೇಳಿ ಇನ್ಯಾವ ಥರ ಲಾಗ್ ಮಾಡಬೇಕಂತೇಳಿ, ನಾನು ಖಂಡಿತವಾಗಿ ಮಾಡ್ತೀನಿ. ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕಿ ನೀವು. ನಾನು ಯಾವ್ಯಾವ ಥರ ನಿಮಗೆ ಲಾಗ್ ಬೇಕು ನಾನು ಮಾಡಿ ಹಾಕ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ಲಾಗು. ಇದೆಲ್ಲ ನಿಮ್ಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂದ್ಕೊತೀನಿ. ಸನಿ ಬರ್ಡೇ ಕೂಡ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಾಯಿತು ಕೂಡ. ನೆಕ್ಸ್ಟ್ ಬರಲಾಗಲ್ಲ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.